ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ ಆಂಕರ್ ಅನುಶ್ರೀ. ಆಂಕರ್ ಅನುಶ್ರೀ ಅವರು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಸೊ ಅಷ್ಟಕ್ಕೂ ಒಂದು ಯಾಕೆ ಈ ವಿಷಯವನ್ನು ಎಲ್ಲರಿಂದ ಮುಚ್ಚಿಟ್ರು, ಮಾಧ್ಯಮಗಳಿಂದ ಆಗಿರ್ಬೋದು, ಹಾಗೆ ಸೋಷಿಯಲ್ ಮೀಡಿಯಾದಿಂದ ಆಗಿರ್ಬೋದು, ಆಂಕರ್ ಅನುಶ್ರೀ ಅವರು ಈ ಒಂದು ವಿಷಯವನ್ನು ಯಾಕೆ ಮುಚ್ಚಿಟ್ಟಿದ್ದಾರೆ, ಪತಿ ರೋಷನ್ ಆಗಿರ್ಬೋದು, ಯಾಕೆ ಒಂದು ಈ ದಂಪತಿಗಳು ಈ ರೀತಿಯಾಗಿ ಒಂದು ವಿಷಯವನ್ನು ಮುಚ್ಚಿಟ್ಟಿದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಸೊ ಅಷ್ಟಕ್ಕೂ ನಮಗೆ ಹೇಗೆ ಗೊತ್ತಾಯಿತು, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡೋದ್ರ ಮೂಲಕ, ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಫೇಸ್ಬುಕ್ನಲ್ಲಿ ನೋಡ್ತಿದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಂಕರ್ ಅನುಶ್ರೀ ಹಾಗೆ ಒಂದು ರೋಷನ್, ಇವರಿಬ್ಬರು ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯ ಕಾಂಬಿನೇಷನ್ ಜೋಡಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಲೇಟಾಗಿ ಮದುವೆ ಆದರೂ ಲೇಟೆಸ್ಟಾಗಿ ಒಂದು ಒಳ್ಳೆಯ ಚಾಯ್ಸನ್ನೇ ಒಂದು ಆಂಕರ್ ಅನುಶ್ರೀ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈಗಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ, ಸೊ ಮದುವೆ ಅಂತ ತಕ್ಷಣ ಆಗೋದು ಒಂದು 4 ದಿನ ಜೊತೆಯಲ್ಲಿದ್ದು ಆಮೇಲೆ ಡೈವೋರ್ಸ್ ಅಂತಕ್ಕಂಥದ್ದು ಒಂದು ಹಾದಿಯನ್ನೇ ಒಂದು ನಮ್ಮ ನಟರಾಗಿರ್ಬೋದು, ಸೊ ಯಾವುದೇ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಸೊ ಈ ರೀತಿಯಾದ ಒಂದು ಘಟನೆಗಳು ತುಂಬ ಅಂದರೆ ತುಂಬಾ ನಡೀತಾ ಬರ್ತಿವೆ. ಅಂಥದ್ರಲ್ಲಿ ಸೊ ಇಷ್ಟೊಂದು ಪ್ರೀತಿ ಕೊಡುವ ಗಂಡ, ಇಷ್ಟೊಂದು ಪ್ರೀತಿ ಮಾಡುವ ಹೆಂಡತಿ ಸಿಗೋದು ತುಂಬ ಅಂದರೆ ತುಂಬಾ ಅಪರೂಪ. ಈಗ ನಾವು ಹಲವಾರು ಜೋಡಿಗಳನ್ನು ಒಂದು ಮಾದರಿಯಾಗಿ ಇಟ್ಕೊಳ್ಬೋದು. ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, ಹಾಗೆ ರಾಧಿಕಾ ಪಂಡಿತ್ ಆಗಿರ್ಬೋದು, ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಆಗಿರ್ಬೋದು. ಸೊ ಒಂದು ತುಂಬಾ ಒಂದು ಒಳ್ಳೆಯ ಬಾಂಡಿಂಗ್ನಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ಒಂದು ಈಗ ಆಂಕರ್ ಅನುಶ್ರೀ ಹಾಗೆ ರೋಷನ್ ದಂಪತಿಗಳು ಕೂಡ ತುಂಬಾ ಚೆನ್ನಾಗಿದ್ದಾರೆ. ಈಗ ಆಂಕರ್ ಅನುಶ್ರೀ ಅವರು ತುಂಬಾ ಒಂದು ರೋಷನ್ ಅವರ ಬಗ್ಗೆ ಹೊಗಳ್ತಾ ಇದ್ದಾರೆ. ಸೊ ರೋಷನ್ ಅಂದರೆ ನನಗೆ ತುಂಬಾ ಇಷ್ಟ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಸೊ ಯಾವುದೇ ಒಂದು ಗಂಡಿನ ಮೇಲೆ ನನಗೆ ಇಂಟ್ರೆಸ್ಟ್ ಅನ್ನೋದು ಇರಲಿಲ್ಲ. ಸೊ ಅವರನ್ನು ಮದುವೆ ಆಗಬೇಕು, ನಾನು ಕೂಡ ಮದುವೆ ಆಗಬೇಕು ಅನ್ನೋ ವಿಚಾರ ನನ್ನ ತಲೆಯಲ್ಲಿ ಬಂದಿರಲಿಲ್ಲ. ಸೊ ಈ ರೋಷನ್ ಅವರು ನನಗೆ ಈ ರೀತಿಯಾದ ಒಂದು ವಿಚಾರವನ್ನು ಬರೆಸಿದ್ರು. ಸೊ ಇವ್ರನ್ನ ಮೀಟ್ ಆದೆ, ಸೊ ಸ್ನೇಹಿತರಾಗಿ ಆ ನಂತರ ಸೊ ಇಬ್ಬರು ಕೂಡ ಲವರ್ಸ್ ಆಗಿ ಈಗ ಇಬ್ಬರು ಕೂಡ ಗಂಡ ಹೆಂಡತಿ ಆಗಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಒಂದು ಆಂಕರ್ ಅನುಶ್ರೀ ಅವರು ತಮ್ಮ ಮನದಾಳದ ಮಾತನ್ನು ಕೂಡ ಬಿಚ್ಚಿಟ್ಟಿದ್ರು ಒಂದು ಹಲವಾರು ಬ್ರಾಡ್ಕಾಸ್ಟ್ನಲ್ಲಿ. ನಾನು ಕೆಲಸ ಅಂದರೆ ತುಂಬಾ ಬಡ್ಕೊಳ್ತಾ ಇದ್ದೆ. ಸೊ ನನ್ನ ತಂದೆ ತಾಯಿಗೆ ಟೈಮ್ ಕೊಡಲಿಲ್ಲ, ಹಾಗೆ ನನ್ನ ಗಂಡನಿಗೆ ಕೂಡ ಈಗ ಟೈಮ್ ಕೊಡ್ತಿಲ್ಲ. ಸೊ ನಮ್ಮ ಅತ್ತೆ ಮಾವನಿಗೂ ಕೂಡ ನಾನು ಸರಿಯಾಗಿ ಟೈಮ್ ಕೊಡ್ತಿಲ್ಲ. ಇನ್ಮೇಲೆ ಈ ರೀತಿಯಾಗಿ ನಾನು ಮಾಡಲ್ಲ. ಖಂಡಿತವಾಗ್ಲೂ ನನ್ನ ಕೆಲಸವನ್ನು ನಾನು ಕಡಿಮೆ ಮಾಡ್ಕೊಳ್ತಾ ಬರ್ತೀನಿ, ನನ್ನ ಆ್ಯಂಕರಿಂಗ್ ಜರ್ನಿಯನ್ನು ನಾನು ಕಡಿಮೆ ಮಾಡ್ಕೊಳ್ತಾ ಬರ್ತೀನಿ. ಸೊ ನನ್ನ ಜೀವನದಲ್ಲಿ ಒಂದು ನನಗೆ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ನನ್ನ ಗಂಡ ರೋಷನ್ ಆಗಿರ್ಬೋದು, ಹಾಗೆ ನಮ್ಮ ಅತ್ತೆ ಮಾವ, ನಮ್ಮ ತಂದೆ ತಾಯಿ. ಸೊ ಇವರೆಲ್ಲರೂ ಕೂಡ ಇನ್ಮೇಲಾದರೂ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಸೊ ಆಂಕರ್ ಅನುಶ್ರೀ ಅವರ ಮದುವೆ ತುಂಬ ಅಂದರೆ ತುಂಬಾ ಅದ್ದೂರಿಯಾಗಿ ನಡೀತು. ಸೊ ಹಾಗೆ ತುಂಬ ಅಂದರೆ ಎಲ್ಲವರನ್ನ ಅಭಿಮಾನಿಗಳಿಗೆ ಇನ್ವೈಟ್ ಕೂಡ ಮಾಡಿದ್ರು. ಸೊ ಇಷ್ಟೊಂದು ಅದ್ದೂರಿಯಾದ ಮದುವೆಯಲ್ಲಿ ಸೊ ಇವರು ಒಂದು ಮಾತನ್ನು ಕೂಡ ಹೇಳ್ತಾರೆ ಆಂಕರ್ ಅನುಶ್ರೀ ಅವರು, ನಮಗೆ ಮಕ್ಕಳಾದರೆ ಖಂಡಿತವಾಗ್ಲೂ ನಮ್ಮ ಮಕ್ಕಳನ್ನು ಒಂದು ಸರ್ಕಾರಿ ಶಾಲೆಗೆ ಸೇರಿಸ್ತೀನಿ ಅಂತಕ್ಕಂಥ ಮಾತನ್ನು ಆಂಕರ್ ಅನುಶ್ರೀ ಅವರು ಹೇಳ್ತಾರೆ. ಸೊ ಅದಾದ ನಂತರ ಒಂದು ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆಂಕರ್ ಅನುಶ್ರೀ ಅವರು ಒಂದು ಸರ್ಕಾರಿ ಶಾಲೆಗೆ ಸೇರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಯಾಕಪ್ಪ ಅಂತಂದರೆ ಇಂದಿನ ದಿನಮಾನಗಳಲ್ಲಿ ಒಂದು ಸರ್ಕಾರಿ ಶಾಲೆಗಳೇ ಮುಚ್ಚೋಗ್ತಾ ಇವೆ. ಯಾಕಪ್ಪ ಅಂತಂದರೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಜನರ ಸಂಖ್ಯೆ ತುಂಬ ಅಂದರೆ ತುಂಬಾ ಕಮ್ಮಿ ಆಗ್ತಾ ಇದೆ. ಸೊ ಯಾರೇ ಒಬ್ಬರು ಆಗಿರಲಿ, ಒಂದು ಡ್ರೈವರ್ ಮಗ ಆಗಿರಲಿ, ಕಂಡಕ್ಟರ್ ಮಗ ಆಗಿರಲಿ, ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಒಂದು ಚಾಯ್ಸ್ ಮಾಡೋದೇ ಒಂದು ಗೌರ್ಮೆಂಟ್ ಶಾಲೆಯನ್ನು ಯಾರೂ ಕೂಡ ಚಾಯ್ಸ್ ಮಾಡ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಒಂದು ಖಾಸಗಿ ಶಾಲೆಯತ್ತ ಮುಖವನ್ನು ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಇಷ್ಟೊಂದು ಹಣವನ್ನು ಇಟ್ಕೊಂಡು, ಇಷ್ಟೊಂದು ಒಳ್ಳೆ ಬಿಸ್ನೆಸ್ಸನ್ನು ಇಟ್ಕೊಂಡು ಒಂದು ಸರ್ಕಾರಿ ಶಾಲೆಗೆ ನಮ್ಮ ಮಗನನ್ನು ಸೇರಿಸ್ತೀನಿ, ನಮ್ಮ ಮಗಳನ್ನು ಸೇರಿಸ್ತೀನಿ ಅಂತಕ್ಕಂಥ ಮಾತನ್ನು ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಈ ಒಂದು ಸುದ್ದಿಯನ್ನು ಕೇಳಿ ಎಲ್ಲರೂ ಕೂಡ ಒಂದು ತುಂಬಾ ಖುಷಿಯಾಗಿದ್ದಾರೆ. ಇನ್ನು ಆಂಕರ್ ಅನುಶ್ರೀ ಅವರು ಒಂದು ಗರ್ಭಿಣಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾ ಅಂದರೆ ತುಂಬಾ ಸಖತ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸದ್ದು ಮಾಡ್ತೀವಿ. ಸೊ ಇದ್ರ ಬಗ್ಗೆ ನಾವು ತುಂಬಾ ಕ್ಲಿಯರ್ ಆಗಿ ಹೇಳಬೇಕಪ್ಪ ಅಂತಂದರೆ ಖಂಡಿತವಾಗ್ಲೂ ಇದು ಒಂದು ಸುಳ್ಳು ಸುದ್ದಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಅವರು ಎಲ್ಲೂ ಕೂಡ ತಾವಾಗಿ ಹೇಳ್ಕೊಂಡಿಲ್ಲ. ಇನ್ನು ಪತಿ ರೋಷನ್ ಅವರು ಕೂಡ ಎಲ್ಲೂ ಕೂಡ ತಾವಾಗಿ ಹೇಳ್ಕೊಂಡಿಲ್ಲ. ಸೊ ಏನಾದರೂ ಇದು ನಿಜ ಆಗಿದ್ರೆ ಸೊ ಖಂಡಿತವಾಗ್ಲೂ ಸುದ್ದಿ ಹೊರಬರ್ತಾ ಇತ್ತು. ಸೊ ಇದು ನಿಜ ಸುಳ್ಳು ಅಂತಕ್ಕಂತೂ ಎಲ್ಲೂ ಕೂಡ ಇನ್ನೂ ಪ್ರೂವ್ ಆಗಿಲ್ಲ. ಸೊ ಇದ್ರ ಬಗ್ಗೆ ನೋಡಬೇಕಾದ್ರೆ ಇದು ಸುಳ್ಳು ಸುದ್ದಿ ಅಂತ ಅನಿಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಇದು ಸುಳ್ಳು ಸುದ್ದಿನ ನಿಜಾನ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ.